ರಾಜ್ಯದಲ್ಲಿ ಸರ್ಕಾರ ಮಾನವೀಯತೆಯನ್ನೇ ಕಳ್ಕೊಂಡಿದೆ. ಯಾಕೆ ಅಂತಂದರೆ ಜನರ ಪ್ರಾಣ ಕಾಪಾಡಬೇಕಾಗಿರ್ತಕ್ಕಂಥ ಸರ್ಕಾರ ಜನರ ಪ್ರಾಣ ತೆಗೆಯುವಲ್ಲಿ ಇವತ್ತು ಸಫಲವಾಗಿದ್ದಾರೆ. ಒಂದು ತಿಂಗಳಿಂದ ಪತ್ರಿಕೆ ವರದಿಗಳಿದೆ, ಮೀಡಿಯಾದಲ್ಲಿ ಮತ್ತೆ ಸಾರ್ವಜನಿಕವಾಗಿ ಎಲ್ಲ ಕಡೆಯಲ್ಲೂ ಆಗ್ತಿರ್ತಕ್ಕಂಥ ವಿಚಾರಗಳನ್ನು ತಾವು ಕಣ್ತೆರೆಸುವ ರೀತಿಯಲ್ಲಿ ಪ್ರಚಾರ ಮಾಡಿದ್ದೀರಿ. ಆದರೂ ಕೂಡ 111 ಹಸುಗೂಸುಗಳು ಸತ್ತಿವೆ. ಬಾಣಂತಿಯರು 6 ಜನ ಬಾಣಂತಿಯರು ಸತ್ತಿದ್ದಾರೆ. ಒಂದೇ ಆಸ್ಪತ್ರೆಯಲ್ಲಿ ಇವತ್ತು 6 ಜನರು ಸತ್ತಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ 100ಕ್ಕೂ ಹೆಚ್ಚು ಸತ್ತಿದ್ದಾರೆ. ಇದ್ರೂ ಕೂಡ ಅದರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಸರ್ಕಾರ. ನಾವು ಹೋಗಿ ಆಸ್ಪತ್ರೆಗಳನ್ನು ಪರಿಶೀಲನೆ ಮಾಡಲಾಗಿದೆ. ಲೋಕಾಯುಕ್ತರು ಸೊಮೋಟೋ ಹೋಗಿ ಇವತ್ತು ಆಸ್ಪತ್ರೆಗಳ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದಾರೆ. ಈಗಿದ್ರೂ ಕೂಡ ಸರ್ಕಾರ ನೆಗ್ಲೆಕ್ಟ್ ಮಾಡಿಕೊಂಡು ಇವತ್ತು ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳದೆ ಇದ್ದಾರೆ. ನಿನ್ನೆ ಕೂಡ ಒಂದು ಬಾಳಂತಿ ತೀರ್ಕೊಂಡಿದ್ದಾರೆ, ಒಂದು ಮಗು ತೀರ್ಕೊಂಡಿದೆ. ಇದನ್ನು ಕೂಡ ಅವರು ಗಮನಿಸಿಲ್ಲ. ಜಿಲ್ಲಾ ಮಂತ್ರಿಗಳು ಬಳ್ಳಾರಿಗೆ ಹೋಗಿಲ್ಲ, ಆರೋಗ್ಯ ಸಚಿವರು ಹೋಗಿಲ್ಲ, ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಹೋಗಿಲ್ಲ. ಮತ್ತೇನು ಮಾಡ್ತಿದ್ದೀರಿ ನೀವು? ಒಂದು ಹೆಣ್ಣು ಮಕ್ಕಳ ಪ್ರಾಣ ಅಂತಂದರೆ ಇಷ್ಟೊಂದು ಲಘುವಾಗಿ ಹಗುರವಾಗಿ ನೀವು ತೆಗೆದುಕೊಳ್ತೀರಿ ಅಂತಂದರೆ ಈ ಸರ್ಕಾರದ ಪರಿಸ್ಥಿತಿ ಏನಾಗಿದೆ? ಮಾತೆತ್ತಿದ್ರೆ ನೀವು ಅಧಿಕಾರ ಹಂಚ್ಕೊಳ್ಳೋದ್ರಲ್ಲಿ ನೀವು ಇವತ್ತು ಜಗಳ ಆಡೋದು, ಅಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡೋದು. ಆದರೆ ಇಲ್ಲಿ ಪ್ರಾಣ ಹೋಗ್ತಿರೋರ ಬಗ್ಗೆ ಕೇಳೋರು ಯಾರು? ಇದಕ್ಕೆ ಹೊಣೆ ಯಾರು? ವಿರೋಧ ಪಕ್ಷಗಳು ಬೀದಿಯಲ್ಲಿ ನಿಂತು ಬಾಯಿ ಬಡ್ಕೊಂಡ್ರು ಕೂಡ ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ, ನಾವು ಮಾಡೋದೇ ಮಾಡೋದು ಅನ್ನೋ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇದೆ. ಆದ್ದರಿಂದ ಇವತ್ತು ಮಾನ್ಯ ಲೋಕಾಯುಕ್ತರನ್ನು ನಾವು ಭೇಟಿಯಾಗಿದ್ದೇವೆ, ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅವರು ಕೂಡ ಕೆಲವು ಸೊಮೋಟೋ ಕೇಸ್ಗಳನ್ನು ತೆಗೆದುಕೊಂಡಿದ್ದಾರೆ, ಕ್ರಮ ಜರುಗಿಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ನಮ್ಮಂಥವರು ಸಪೋರ್ಟ್ ಮಾಡಿ ಅದಕ್ಕೆ ನಾವು ಕೂಡ ಕೆಲವು ವಿಚಾರಗಳನ್ನು ತಿಳಿಸೋದ್ರಿಂದ ಅವರು ಬಹಳ ಸಂತೋಷಪಟ್ಟಿದ್ದಾರೆ. ಜೊತೆಗೆ ಎಲ್ಲ ಆಸ್ಪತ್ರೆಗಳಿಗೆ ಭೇಟಿ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೇವೆ, ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಜನರ ಪ್ರಾಣ ಮುಖ್ಯ, ಪ್ರಾಣ ಮಾನ ಮುಖ್ಯ. ಆದರೆ ಪ್ರಾಣ ಇದ್ರೆ ಅಲ್ವಾ ಮಾನ? ಕಾಂಗ್ರೆಸ್ ಈ ಸರ್ಕಾರಕ್ಕೆ ಮಾನ ಇಲ್ದಿದ್ರೆ ಏನಾಯಿತು? ನಮಗಿದೆಯಲ್ಲ, ನಾವು ಜನರ ಪರವಾಗಿ ನಿಲ್ಲಬೇಕಲ್ಲ. ಆ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ಬಂದಿದ್ದೇವೆ. ಇವತ್ತು ಕಳಪೆ ಗುಣಮಟ್ಟದ ಔಷಧಿಗಳನ್ನು ಖರೀದಿ ಮಾಡೋದು, ಅದು ಮಾತ್ರ ಅಲ್ಲ, ದನ ಕರುಗಳಿಗೆ ಕೊಡ್ತಕ್ಕಂಥ ಔಷಧಿಗಳನ್ನು, ಪಶುವೈದ್ಯ ಔಷಧಿಗಳನ್ನು ಕೂಡ ಜನರ ಮೇಲೆ ಪ್ರಯೋಗ ಮಾಡಿದ್ದಾರೆ. ಇವೆಲ್ಲ ಆದ ತಕ್ಷಣ ಇಂಥ ಅನಾಹುತಗಳು ಎಲ್ಲ ಕಡೆಯಲ್ಲಿ ಪ್ರಾರಂಭ ಆಗಿದೆ. ಆದ್ದರಿಂದ ಇದನ್ನು ತೀವ್ರವಾಗಿ ತೀಕ್ಷ್ಣವಾಗಿ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಯಾವತ್ತೂ ಕೂಡ ಸರ್ಕಾರ ಫೇಲ್ಯೂರ್ ಆದರೆ ಲೋಕಾಯುಕ್ತರು ಚಾಟಿ ಬೀಸ್ಬೋದು, ಅದನ್ನು ಸರಿದಾರಿಗೆ ತರ್ಬೋದು. ಅವರೇ ಸೊಮೋಟೋ ಹೋಗಿ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ, ಭ್ರಷ್ಟಾಚಾರಗಳಾಗ್ತಾ ಇದೆ, ಜನರ ಏನು ಸವಲತ್ತುಗಳು ವಂಚಿತವಾಗ್ತಾ ಇದೆ, ಇದನ್ನೆಲ್ಲ ಪರಿಶೀಲನೆ ಮಾಡ್ತಕ್ಕಂಥ ಅಧಿಕಾರ ಅವರಿಗಿದೆ. ಇದು ಒಂದು ರೀತಿ ಪ್ಯಾರಲಲ್ ಗೌರ್ಮೆಂಟ್ ಇದ್ದಂಗೆ. ಆದರೆ ಅದನ್ನು ನಾವು ಇವತ್ತು ಮಾನ್ಯ ಲೋಕಾಯುಕ್ತರಲ್ಲಿ ನಾವು ಮನವಿ ಮಾಡ್ಕೊಂಡಿದ್ದೇವೆ. ಅವರು ಎಲ್ಲ ವಿಚಾರಗಳನ್ನು ಕೂಲಂಕುಷ ಪರಿಶೀಲನೆ ಮಾಡ್ತೇನೆ, ಜೊತೆಗೆ ಆಸ್ಪತ್ರೆಗಳಿಗೂ ವಿಸಿಟ್ ಮಾಡ್ತೇನೆ. ಈಗ ಕಾರ್ಪೊರೇಷನ್ನಲ್ಲಿ ಗಾರ್ಬೇಜು ಎಲ್ಲೆಲ್ಲಿ ಮಾಫಿಯಾಗಳು ನಡೀತಾ ಇದೆ, ಈ ಮಾಫಿಯಾಗಳನ್ನು ಕೂಡ ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಾವು ಹೋದಾಗ ರವಿಕುಮಾರ್ ಅವರು, ನಾವು, ಮಂಜುಳಾ ಅವರು, ನಾರಾಯಣ್ ಅವರು, ಇನ್ನು ರಾಮಮೂರ್ತಿ ಅವರು, ನೀವು ನಾವು ಇನ್ಷಿಯಲ್ ಹೇಳಲ್ಲಪ್ಪ ನಿಮ್ಮದು, ರಾಮಮೂರ್ತಿ ಅವರು ಶಾಸಕರು, ನಾವೆಲ್ಲ ಹೋಗಿ ಮನವಿ ಮಾಡಿದ್ದೇವೆ. ಮನವಿಗೆ ಮಾನ್ಯರು ಸ್ಪಂದಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.